ನೀವೆಲ್ಲ ಅಂದ್ಕೊಂಡಿದ್ದೀರಾ ಪೊಲಿಟಿಕ್ಸ್ ಅನ್ನೋದು ಒಂದು ಅಧಿಕಾರ, ಕಾನೂನು, ಹಾಗೆ ಒಂದು ಪವರ್ ಅಂತ. ಆದರೆ ರಿಯಲ್ ಪೊಲಿಟಿಕ್ಸ್ ಈಸ್ ಅಬೌಟ್ ಕಂಟ್ರೋಲಿಂಗ್ ಎಮೋಷನ್ಸ್. ರಾಜಕೀಯಕ್ಕೆ ಮೊದಲನೇದಾಗಿ ಬೇಕಾಗಿರೋದು ನಿಮ್ಮ ವರ್ಡ್ಸ್ ಅಲ್ಲ, ಮೊದಲನೇದಾಗಿ ಬೇಕಾಗಿರೋದೇ ನಿಮ್ಮ ಫೀಲಿಂಗ್ಸು. ಯಾಕಂದರೆ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ತಾನೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಡಿಸಿಷನ್ನು ಕೂಡ ಕಂಟ್ರೋಲ್ ಮಾಡೋ ಎಬಿಲಿಟಿ ಅವನಿಗಿರುತ್ತೆ. ಒಬ್ಬ ರಾಜಕಾರಣಿ ಮಾತನಾಡುವಾಗ ನಿಮ್ಮ ಜೊತೆಗೆ ಮಾತ್ರ ಮಾತಾಡ್ತಿರೋದಿಲ್ಲ, ಅವನು ನಿಮ್ಮ ಭಯ, ನಿಮ್ಮ ನಂಬಿಕೆ ಹಾಗೆ ನಿಮ್ಮ ಕೋಪದ ಜೊತೆಗೆ ಮಾತನಾಡ್ತಿರ್ತಾನೆ. ಬನ್ನಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಹೇಗೆ ಈ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಈ ಒಂದು ಪೊಲಿಟಿಕ್ಸಿಂದ ಅಂತ. ನಾವು ನಮ್ಮ ಜನಗಳಿಗೆ ಯಾವಾಗಲೂ ಹೇಳ್ತಾ ಇರ್ತೀವಿ, ಒಂದು ವೋಟ್ ಹಾಕಬೇಕಾದ್ರೆ 100 ಸಲ ಯೋಚನೆ ಮಾಡಿ ಹಾಕಿ, ಹಾಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡುವಾಗ ಯೋಚನೆ ಮಾಡಿ ಹಾಕಿ ಅಂತ. ಆದರೆ ಅವರು ಕೊನೆಯದಾಗಿ ಹಾಕೋದೇ ಒಂದು ಫೀಲಿಂಗ್ಸಿಂದ. ರಾಜಕಾರಣಿಗಳ ಮುಖ್ಯ ಗುರಿನೇ ನಿಮ್ಮ ಒಂದು ಎಮೋಷನ್ಸ್. ನಿಮ್ಮನ್ನ ಅವರೇನಾದರೂ ಹೊಗಳಿದ್ರೆ ನೀವು ಅವ್ರನ್ನ ಇಷ್ಟಪಡ್ತೀರಾ, ಹಾಗೆ ಅವರೇನಾದರೂ ಭಯ ಹುಟ್ಟಿಸಿದ್ರೆ ನೀವು ಅವ್ರ ಫಾಲೋವರ್ ಆಗ್ತೀರಾ. ಕೊನೆಯದಾಗಿ ಒಬ್ಬ ಪೊಲಿಟಿಷಿಯನ್ಸ್ ಅಥವಾ ಲೀಡರ್ ಏನಾದರೂ ನಿಮ್ಮ ಜಾತಿ ಧರ್ಮದ ಬಗ್ಗೆ ಒಬ್ಬ ಬೇರೊಬ್ಬರೊಂದಿಗೆ ಕಂಪೇರ್ ಮಾಡಿ ಮಾತಾಡಿದ್ರೆ ನಿಮಗೆ ಕೋಪ ಉಕ್ಕಿ ಬರುತ್ತೆ. ಆಗ ನೀವು ಆ ಒಬ್ಬ ಲೀಡರ್ನ ಅಥವಾ ಪೊಲಿಟಿಷಿಯನ್ಸ್ನ ಆಟೋಮೆಟಿಕ್ಕಾಗಿ ನೀವೇ ಅವನ್ನ ಪ್ರೊಟೆಕ್ಟ್ ಮಾಡ್ತೀರಾ. ಪ್ರತಿಯೊಬ್ಬ ಪೊಲಿಟಿಷಿಯನ್ಸ್ ಅಥವಾ ಲೀಡರ್ ಒಂದು ಕಾಮನ್ ಟ್ರಿಕ್ ಯೂಸ್ ಮಾಡ್ತಾರೆ. ಆ ಟ್ರಿಕ್ ಏನು ಗೊತ್ತಾ? ಕ್ರಿಯೇಟಿಂಗ್ 2 ಸೈಡ್ಸ್. ನಾವು ಹ್ಯೂಮನ್ಸ್ ನ್ಯಾಚುರಲ್ ಆಗಿ ಗುಂಪಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ನಾವು ಅಲ್ಲಿ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರ್ತೀವಿ ಅಂತ. ಈ ಒಂದು ಒಂದಾಗಿರೋ ಒಂದು ಗುಂಪನ್ನು 2 ಗುಂಪಾಗಿ ಮಾಡೋದೇ ಈ ಒಂದು ಪೊಲಿಟಿಕ್ಸು. ಅದು ಯಾವುದೇ ಒಂದು ಪಾರ್ಟಿ ಇರ್ಬೋದು, ಅಥವಾ ಧರ್ಮ ಇರ್ಬೋದು, ಅಥವಾ ಯಾವುದೇ ಒಂದು ಗುಂಪಾಗಿರ್ಬೋದು. ಇದಕ್ಕೊಂದು ಫೇಮಸ್ ಎಕ್ಸಾಂಪಲ್ ಇದೆ. ನೀವೊಂದು ಕೆಂಪು ಇರುವೆ ಹಾಗೆ ಒಂದು ಕಪ್ಪು ಇರುವೆನ ಒಂದು ಜಾರಲ್ಲಿ ಹಾಕಿ ಶೇಕ್ ಮಾಡಿ, ಆವಾಗ ಈ ಒಂದು ಕೆಂಪು ಇರುವೆ ಗುಂಪು ಹಾಗೆ ಈ ಒಂದು ಕಪ್ಪು ಇರುವೆ ಗುಂಪು ಎರಡಕ್ಕೆರಡು ಕಿತ್ತಾಡಿಕೊಂಡು ಕೊನೆಯದಾಗಿ 2 ಗುಂಪು ಚಿತ್ರ ಆಗಿ ಸತ್ತೋಗ್ತವೆ. ಆದರೆ ಇಲ್ಲೊಂದು ಮೈನ್ ಪ್ರಶ್ನೆ ಬಂತು, ಈ ಒಂದು 2 ಗುಂಪಿನ ನಾಶಕ್ಕೆ ಕಾರಣ ಯಾರು? ಆ ಒಂದು ಜಾರ್ ಕೂಡ ಅಲ್ಲ, ಮೈನಾಗಿ ಒಬ್ಬ ಕಾರಣನೇ ಆ ಒಂದು ಜಾರ್ನ ಶೇಕ್ ಮಾಡಿದವನು. ಭಯ ಅನ್ನೋದು ಪೊಲಿಟಿಕ್ಸಲ್ಲಿ ಒಂದು ದೊಡ್ಡ ಅಸ್ತ್ರ. ಸೊ ಅದಕ್ಕೆ ಯಾವಾಗ ನಮ್ಮ ಜನರಿಗೆ ಭಯ ಆಗುತ್ತೋ ಅವರು ಸೇಫ್ಟಿನ ಹುಡುಕ್ತಾರೆ. ಆ ಒಂದು ಸೇಫ್ಟಿ ಭರವಸೆ ಕೊಡೋನು ಒಂದು ಅಧಿಕಾರ ಪಡಿತಾನೆ. ಸೊ ಅದಕ್ಕೆ ನಮ್ಮ ದೇಶದಲ್ಲಿ ಒಂದು ಕಷ್ಟದ ಸಮಯ ಬಂದಾಗ, ಅಂದರೆ ಯುದ್ಧ, ಈ ಒಂದು ಎಕನಾಮಿಕ್ ಕ್ರೈಸಿಸ್ ಆದಾಗ ಪೊಲಿಟಿಷಿಯನ್ಸು ತುಂಬ ಬಲಿಷ್ಠವಾಗಿರ್ತಾರೆ. ಯಾಕಂದರೆ ಆ ಒಂದು ಟೈಮಲ್ಲಿ ಪೊಲಿಟಿಷಿಯನ್ಸ್ ಯಾವುದೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಹಾಕಿದ್ರು ಜನರು ಅವ್ರ ಸೇಫ್ಟಿಗೋಸ್ಕರ ಆ ಒಂದು ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡ್ತಾರೆ. ಎಷ್ಟೋ ಜನರಿಗೆ ರಾಜಕೀಯ ಅನ್ನೋದು ಒಂದು ಒಪಿನಿಯನ್ ಮಾತ್ರ ಅಲ್ಲ, ಅದು ಅವರ ಐಡೆಂಟಿಟಿ. ಯಾವಾಗ ಈ ಒಂದು ಪೊಲಿಟಿಕ್ಸ್ ಒಂದು ಐಡೆಂಟಿಟಿಯಾಗಿ ಬದಲಾಗುತ್ತೋ ಜನರು ಆ ಒಬ್ಬ ಪೊಲಿಟಿಷಿಯನ್ಸ್ ಪರ್ಫಾರ್ಮೆನ್ಸ್ಗಿಂತ ಆ ಒಬ್ಬ ಪೊಲಿಟಿಷಿಯನ್ನ ರಕ್ಷಿಸೋದ್ರಲ್ಲೇ ತುಂಬ ತೊಡಗಿರ್ತಾರೆ. ಸೊ ಅದಕ್ಕೆ ನೀವೇನಾದರೂ ಒಬ್ಬ ಪೊಲಿಟಿಷಿಯನ್ ಐಡೆಂಟಿಟಿ ಬಗ್ಗೆ ಟೀಕೆ ಮಾಡಿದ್ರೆ ನೀವು ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ತಾ ಇದ್ದೀರಾ ಅನಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಪೊಲಿಟಿಕ್ಸ್ ಡಿಬೇಟು ಯಾವಾಗಲೂ ಕೂಡ ಎಮೋಷ್ನಲ್ ಆಗಿರುತ್ತೆ. ಕೊನೆಯದಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ನಿಮಗೆ ಈ ಒಂದು ರಾಜಕೀಯನ ಪ್ರೀತಿಸಿ ಅಂತಲೂ ಹೇಳಲ್ಲ, ಹಾಗೆ ದ್ವೇಷ ಮಾಡಿ ಅಂತಲೂ ಹೇಳಲ್ಲ. ಇದು ಒಂದು ಕೇವಲ ಅರಿವು ಮಾತ್ರ. ಯಾಕಂದರೆ ಅರಿವು ಅನ್ನೋದು ಒಂದು ಶಕ್ತಿ ಇದ್ದಂಗೆ. ಯಾಕಂದರೆ ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ಒಬ್ಬ ರಾಜಕಾರಣಿಗಳಲ್ಲಿ ಇರೋದಿಲ್ಲ, ಅದು ಕೇವಲ ಒಬ್ಬ ಗುಡ್ ಸಿಟಿಸನಲ್ಲಿ ಮಾತ್ರ ಇರುತ್ತೆ. ನೀವು ಯಾವಾಗ ಈ ಒಂದು ಪೊಲಿಟಿಕ್ಸ್ ಸೈಕಾಲಜಿನ ಅರ್ಥ ಮಾಡ್ಕೊಳ್ತೀರಾ, ನೀವು ಬೇರೊಬ್ಬರಿಂದ ಕಂಟ್ರೋಲ್ ಆಗೋದಕ್ಕಿಂತ ನಿಮ್ಮನ್ನು ನೀವು ಯಾವಾಗಲೂ ಕಂಟ್ರೋಲಲ್ಲಿರ್ತೀರ. ಆ್ಯಂಡ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್. ಯಾಕಂದರೆ ಅಬ್ಸರ್ವೇಷನ್ ಇಸ್ ದ ಫಸ್ಟ್ ಸ್ಟೆಪ್ ಟು ಫ್ರೀಡಮ್.